ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಮಾಸದಲ್ಲಿ ನಮಗೆ ಶುಕ್ರನ ಸಂಚಾರ, ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರ, ಬುಧನೂ ಕೂಡ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಭದ್ರಮಹಾಯೋಗವನ್ನು, ಮಾಲವ್ಯ ಯೋಗವನ್ನು, ಮತ್ತು ಶನಿ ಸಹಜವಾಗಿ ಕುಂಭದಲ್ಲಿರುವುದರಿಂದಾಗಿ ಅದು ಮೂಲ ತ್ರಿಕೋಣವಾಗಿರುವುದರಿಂದ ಅದೂ ಕೂಡ ಒಂದು ಯೋಗ. ಹಾಗಾದರೆ ಈ 12 ರಾಶಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳೇನು, ಜೊತೆಗೆ ಈ ಶುಕ್ರನಿಂದಾಗಿ ಯಾವ ರಾಶಿಯವರಿಗೆ ಅನುಕೂಲವಾಗುತ್ತೆ? ಶುಕ್ರ ಅಂತ ಹೇಳಿದ್ರೇನೆ ಸಂಪತ್ಪ್ರದ, ಸಂಪತ್ತನ್ನು ಯಾರಿಗೆ ಕೊಡ್ತಾನೆ? ಭೂಮಿ ಪುತ್ರನಾದಂತಹ ಕುಜನ ಒಂದು ಯೋಗ, ಕುಜನ ಒಂದು ದೃಷ್ಟಿ ಬುಧನಿಗೆ ಇರುವುದರಿಂದಾಗಿ ಯಾವ ರಾಶಿಯವರಿಗೆ ಭೂಲಾಭಾದಿಗಳಾಗುತ್ತೆ? ಮತ್ತು ನವರಾತ್ರಿಯ ಕಾಲದಲ್ಲಿ ಯಾವ ರಾಶಿಯವರು ಯಾವ ದೇವಿಯ ಆರಾಧನೆ ಮಾಡುವುದರಿಂದ ಸಂಪತ್ತನ್ನು ಪಡೆಯಬಹುದು, ಬಂದಿರತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲದರನ್ನು ಕೂಡ ಈ ತಿಂಗಳ ಭವಿಷ್ಯದಲ್ಲಿ ನಿಮಗೆ ತಿಳಿಸಲಿದ್ದೇನೆ. ಬನ್ನಿ ನೋಡೋಣ 12 ರಾಶಿಗಳ ತಿಂಗಳ ಭವಿಷ್ಯ. ಧನುರಾಶಿ. ಧನುರಾಶಿಗೆ ಲಗ್ನದಲ್ಲಿ ಮಾಂದ್ಯ ಯೋಗ, ಗುರು ಷಷ್ಠದಲ್ಲಿರುವ ಕಾರಣ ಗುರುಬಲ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಗುರುಬಲ ಕಡಿಮೆ ಇರೋದರಿಂದಾಗಿ, ಲಗ್ನಾಧಿಪತಿ ಷಷ್ಠದಲ್ಲಿರುವುದರಿಂದಾಗಿ ಪರಸ್ಪರ ಒಂದು ವೈಮನಸ್ಯಗಳು ಮನೆಯಲ್ಲಿ ಉಂಟಾಗುವಂತಹದ್ದು, ಅಥವಾ ಗುರುಬಲ ಇಲ್ಲದ ಕಾರಣ ನಾವು ಮಾಡುವಂತಹ ಕೆಲಸದಲ್ಲಿ ಒಳ್ಳೆಯದು ಅಂತ ಅಂದುಕೊಂಡು ಮುಂದುವರಿಯುವಂತಹದ್ದು, ಅದರಿಂದ ಇನ್ನೊಂದಿಷ್ಟು ಹಾನಿ ಆಗುವಂತಹದ್ದು. ಅದು ನಿಮಗಾಗ್ಬೋದು ಅಥವಾ ನಿಮ್ಮ ಕುಟುಂಬಸ್ಥರಿಗಾಗ್ಬೋದು. ಈ ರೀತಿಯಾಗಿ ಸ್ವಯಂಕೃತ ಅಪರಾಧಗಳು, ಗೊತ್ತಿದ್ದು ಗೊತ್ತಿಲ್ಲದೆಯೇ ನಾವು ಮಾಡುವಂತಹ ಕೆಲಸಗಳು ಒಳಿತನ್ನ ಮಾಡುವುದಕ್ಕೂ ಹೋಗಿ ಕೆಟ್ಟದ್ದು ಆಗುವಂತಹದ್ದು, ಈ ರೀತಿಯಾದ ಯೋಗಗಳು ಸ್ವಲ್ಪ ಅಧಿಕವಾಗಿರುತ್ತೆ ಧನುರಾಶಿಯವರು. ಅದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಜೊತೆಗೆ ಲಗ್ನಕ್ಕೆ ಕುಜನ ಒಂದು ದೃಷ್ಟಿ, ಹಾಗಾಗಿ ಬೇಗ ಕೋಪ ಮಾಡಿಕೊಳ್ಳುವಂತಹದ್ದು, ಇರಿಟೇಟ್ ಆಗುವಂತಹದ್ದು, ಈ ಎಲ್ಲ ಯೋಗಗಳು ಧನುರಾಶಿಯವರಿಗೆ ಹೇಳಬಹುದು ಈ ಮಾಸದಲ್ಲಿ. ಇನ್ನು ಈ ಆರೋಗ್ಯದ ವಿಷಯಕ್ಕೆ ಬಂದಾಗ ಅಲ್ಲಿ ನಮಗೆ ವಾತಶ್ಲೇಷ್ಮ ವಿಕಾರ ಪಾದವಿಹತಿ ಅಂತ ಹೇಳಿದ ರೀತಿಯಲ್ಲಿ ನಮಗೆ ವಾತಕ್ಕೆ ಸಂಬಂಧಪಟ್ಟಂತಹ ತೊಂದರೆ, ಇದು ಅಸಿಡಿಟಿ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಅದರಿಂದಾಗಿ ಸಂಧಿ ನೋವುಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಕುಜ ಸಪ್ತಮದಲ್ಲಿ ಬಂದಿರುವ ಕಾರಣ ದೃಷ್ಟಿ ಕೊಡ್ತಾ ಇರುವಂತಹ ಗ್ರಹ ಅವನು. ಆದ್ದರಿಂದ ಈ ರಕ್ತಕ್ಕೆ ಸಂಬಂಧಪಟ್ಟಂತಹ ಏರುಪೇರಾಗುವಂತಹ ಸಾಧ್ಯತೆಗಳೆಲ್ಲ ಆರೋಗ್ಯದ ವಿಷಯದಲ್ಲಿ ಧನುರಾಶಿಯವರಿಗಿದೆ. ಹಾಗಾಗಿ ಆ ರೀತಿಯಲ್ಲಿ ಯಾರಿಗಾದರೂ ಆರೋಗ್ಯದ ವಿಷಯದಲ್ಲಿ ತೊಂದರೆಗಳು ಕಂಡು ಬಂತು ಅಂತ ಆದರೆ ನೀವು ಹನುಮಂತ ದೇವರಿಗೆ ಈ ಪ್ರತಿ ತಿಂಗಳು ಈ ಮಾಸದಲ್ಲಿ ಪ್ರತಿ ಶನಿವಾರ ಒಂದು ಜೇನುತುಪ್ಪದ ಅಭಿಷೇಕ ಅಥವಾ ತುಪ್ಪದ ಅಭಿಷೇಕ, ಜೇನುತುಪ್ಪ ತಿನ್ನೋದಕ್ಕಾದರೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ, ಇಲ್ಲ ಅಂತ ಆದರೆ ತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ತುಪ್ಪವನ್ನು ಪ್ರತಿನಿತ್ಯ ಊಟಕ್ಕೆ ಬಳಸುವಂತಹದ್ದು, ಈ ರೀತಿಯಲ್ಲಿ ನೀವು ಮಾಡಿಕೊಳ್ಳುವುದರಿಂದ ಅನಾರೋಗ್ಯಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸ ಮತ್ತೊಂದು ಎಲ್ಲ ನೋಡುವಾಗ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಡಕುಂಟಾಗುವಂತಹದ್ದು, ಅಥವಾ 1-2 ಸಬ್ಜೆಕ್ಟ್ಗಳಲ್ಲಿ ನಾವು ಕಡಿಮೆ ಮಾರ್ಕ್ಸು ಅಥವಾ ಫೈಲ್ ಆಗುವಂಥದ್ದಾಗಲಿ, ಅಥವಾ ಮಧ್ಯದಲ್ಲಿ 1 ತಿಂಗಳು ಅಥವಾ ಬ್ರೇಕ್ ತಗೊಳ್ಳುವಂಥದ್ದಾಗಲಿ, ಅಥವಾ ಸರಿಯಾದ ರೀತಿಯಲ್ಲಿ ಕ್ಲಾಸಿಗೆ ಅಟೆಂಡ್ ಆಗದೇ ಇರುವಂತಹದ್ದು, ಈ ತರಹದಲ್ಲೆಲ್ಲ ಕೆಲವು ಒಂದಷ್ಟು ವಿಘ್ನಗಳು, ತೊಂದರೆಗಳು ವಿದ್ಯಾರ್ಥಿಗಳಿಗೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅನಾರೋಗ್ಯವನ್ನು ತಂದುಕೊಳ್ಳದೆ ಆದಷ್ಟು ಕ್ಲಾಸ್ಗಳನ್ನು ಅಟೆಂಡ್ ಮಾಡುವ ರೀತಿಯಲ್ಲಿ ನೀವು ಗಮನ ಹರಿಸಿ, ಖಂಡಿತವಾಗಿಯೂ ಕೂಡ ಅದು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷ ವಿದ್ಯಾಭ್ಯಾಸ, ಹೊರದೇಶಕ್ಕೆಲ್ಲ ಹೋಗಬೇಕು ಅನ್ನುವಂಥ ಇಚ್ಛೆ ಇರುವವರು ಸ್ವಲ್ಪ ತಡ ಮಾಡಬೇಕಾಗ್ತದೆ. ಈ ಮಾಸದಲ್ಲಿ ಅಂದುಕೊಂಡ ಹಾಗೆ ಕೆಲಸ ಆಗುವುದು ಕಷ್ಟ ಇದೆ. ಇನ್ನು 3ನೇ ಮನೆಯಲ್ಲಿ ಶನಿ ಇರುವಂತಹದ್ದು, ಅನ್ಯೋನ್ಯವಾಗಿರ್ತಕ್ಕಂತಹ ಅಣ್ಣ ತಮ್ಮಂದಿರ ಸಂಬಂಧಗಳು ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳುವಂತಹ ಸಮಯ ಅಂತಲೂ ಹೇಳಬಹುದು. ಇನ್ನು ಅಷ್ಟೇ ಅಲ್ಲದೇನೆ ಧೈರ್ಯದಲ್ಲಿ ಎಲ್ಲ ಕೆಲಸದಲ್ಲಿ ಮುನ್ನುಗ್ಗುವಂತಹ ಅವಕಾಶಗಳಿದ್ದಾವೆ. ಇನ್ನು ಮನೆ ತೆಗೆದುಕೊಳ್ಳಬೇಕು ಅಥವಾ ತಾಯಿಯ ಆರೋಗ್ಯ ಇತ್ಯಾದಿಗಳನ್ನು ನೋಡುವಾಗ ತಾಯಿಯ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರಾಗುವಂತಹದ್ದು, ಅದರಲ್ಲಿಯೂ ಕೂಡ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉದ್ಭವ ಆಗುವಂತಹದ್ದು, ಅಥವಾ ಈ ಬ್ರೈನಿಗೆ ಸಂಬಂಧಪಟ್ಟಂತಹ ಕೆಲವು ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಚತುರ್ಥಾಧಿಪತಿ ಈ ಗುರು ಷಷ್ಠಕ್ಕೆ ಹೋಗಿರುವ ಕಾರಣ ಮನೆ ರಿಪೇರಿ ಮಾಡಿಸುವಂತಹದ್ದು ಅಥವಾ ಒಂದು ಆಲ್ಟ್ರೇಷನ್ ಮಾಡಿಸಬೇಕು ಅನ್ನೋ ಆಲೋಚನೆ ಇತ್ತು ಅಂತ ಆದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ 15ನೇ ತಾರೀಕಿನ ನಂತರ ಕಾಲದಲ್ಲಿ ನೀವು ಆ ಪ್ರಯತ್ನಗಳನ್ನು ಮಾಡಬಹುದು. ಅಲ್ಲಿವರೆಗೆ ಹೊಸದಾದಂತಹ ಮನೆ ತೆಗೆದುಕೊಳ್ಳುವಂತಹದ್ದು ಅಥವಾ ಮನೆ ಕೆಲಸಕ್ಕೆ ಕೈ ಹಾಕುವುದು ಬೇಡ. 15ನೇ ತಾರೀಕಿನ ನಂತರ ಕಾಲದಲ್ಲಿ ನೀವು ಅದಕ್ಕೆ ಕೈ ಹಾಕಿ, ಖಂಡಿತ ಒಳ್ಳೆಯದಾಗ್ತದೆ. ಇನ್ನು ವಿವಾಹ ಆಗದೇ ಇರತಕ್ಕಂತಹವರಿಗೆ ವಿವಾಹದ ವಿಷಯದಲ್ಲಿ ನಾವು ಗಮನಿಸುವಾಗ ಸಪ್ತಮದಲ್ಲಿ ಕುಜ ಬಂದದ್ದು, ಸಪ್ತಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದರು
ಭದ್ರ ಮಹಾಯೋಗವನ್ನು ಸೂಚನೆ ಮಾಡ್ತಾ ಇದ್ದೇನೆ. ಭದ್ರ ಮಹಾಯೋಗ ಅನ್ನೋದು ಬಹಳ ಒಳ್ಳೆಯದ್ದೇ. ಆದರೆ ಅಲ್ಲಿ ಈ ನವಮಾಧಿಪತಿಯಾದಂತಹ ರವಿಯು ಕೂಡ ಯೋಗ ಇರೋದ್ರಿಂದ ನಿಮಗೆ ನಿಮ್ಮ ಜಾತಕದಲ್ಲಿ ಅಥವಾ ಪ್ರಶ್ನೆ ಪ್ರಕಾರ ಅಥವಾ ತತ್ಕಾಲ ಲಗ್ನದ ಪ್ರಕಾರ ನಿಮಗೇನಾದರೂ ಪೈತೃಕವಾದ ದೋಷಗಳೇನಾದರೂ ಇದ್ದಾವ, ಆ ಪಿತೃದೋಷಗಳಿಂದಾಗಿ ನಮಗೆ ವಿವಾಹಕ್ಕೆ ಅಡೆತಡೆಗಳಾಗ್ತಾ ಇದೆಯಾ ಇತ್ಯಾದಿಗಳನ್ನು ಕೂಡ ನೀವು ಗಮನ ಹರಿಸಿ, ಅಥವಾ ನಿಮ್ಮ ಆತ್ಮೀಯರಾದಂತಹ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಆ ಪೈತೃಕವಾದ ಬಾಧೆಗಳು ಅಥವಾ ಅಕಾಲ ಮೃತ್ಯುವಾಗಿರುವಂತಹ ಲಕ್ಷಣಗಳೇನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಕೂಡ ನಿಮಗದು ಒಳ್ಳೆಯದಾಗುತ್ತೆ. ಆ ವಿವಾಹದ ವಿಷಯದಲ್ಲಿ ಅನುಕೂಲವಾಗುತ್ತೆ. ಇಲ್ಲ ಅಂತ ಆದರೆ ಸ್ವಲ್ಪ ವಿವಾಹದ ವಿಷಯದಲ್ಲಿ ತೊಡಕಾಗುವಂತಹದ್ದು, ಬಂದ ಸಂಬಂಧಗಳು ಸೆಟ್ ಆಗದೇ ಇರುವಂತಹದ್ದು, ನಿಮಗಿಷ್ಟ ಆದರೂ ಎದುರಿನವರಿಗೆ ಇಷ್ಟ ಆಗದೇ ಇರುವಂತಹದ್ದು, ಈ ಎಲ್ಲ ಯೋಗಗಳು ಕೂಡ ಕುಜ ಸಪ್ತಮದಲ್ಲಿದ್ದು ಸೂಚನೆ ಮಾಡ್ತಾ ಇದ್ದಾನೆ. ಇನ್ನು ಸಂತಾನಾಕಾಂಕ್ಷಿಗಳು, ಸಂತಾನ ಆಗಿಲ್ಲ ಅಥವಾ ಸಂತಾನ ಆಗಬೇಕು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರುವಂತಹವರಿಗೆ ಪಂಚಮಕ್ಕೆ ಶುಕ್ರನ ದೃಷ್ಟಿ, ಆದರೆ ಪಂಚಮಾಧಿಪತಿ ಸಪ್ತಮದಲ್ಲಿ ಬಾಧೆಯಲ್ಲಿರುವಂತಹದ್ದು, ಅದರಿಂದ ಸಂತಾನದ ಅಪೇಕ್ಷೆ ಇರುವವರಿಗೆ ಸಂತಾನದ ಯೋಗಗಳಿದೆ. ಅದು ಸ್ವಲ್ಪ ಗಮನ ಹರಿಸಬೇಕು. ಮಗು ಡೆವಲಪ್ ಆಗದೇ ಇರುವಂತಹದ್ದು ಅಥವಾ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗದೆ ಅಬಾರ್ಷನ್ ಮಾಡಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರಬಹುದು. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅಥವಾ ನೀವು ಕನ್ಫರ್ಮೇಷನ್ ಬಂದ ಕೂಡಲೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಫುಡ್ ತಗೊಳ್ಳುವಂಥದ್ದು, ಮನಸ್ಸನ್ನು ಸಂತೋಷವಾಗಿ ಉಲ್ಲಾಸಭರಿತವಾಗಿ ಇಟ್ಟುಕೊಳ್ಳುವಂಥದ್ದು, ಈ ರೀತಿಯಾಗಿ ನೀವು ಮುಂದುವರಿದಾಗ ಅದು ಬಹಳ ಅನುಕೂಲವಾಗುತ್ತೆ. ಇನ್ನು ಅಷ್ಟಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಅವನು ನವಮದಲ್ಲಿ ಬರೋದರಿಂದ ತಂದೆಯ ಆರೋಗ್ಯ, ತಂದೆಯ ಮಾನಸಿಕ ಸ್ಥಿತಿ ಕುಗ್ಗುವಂಥದ್ದಾಗಲಿ ಅಥವಾ ನಿಮ್ಮ ಮತ್ತು ತಂದೆಯ ವಿಷಯದಲ್ಲಿ ಸ್ವಲ್ಪ ವಾಗ್ವಾದಗಳಾಗುವಂತಹದ್ದಾಗಲಿ ಈ ರೀತಿಯಾದ ಸಾಧ್ಯತೆಗಳಿದೆ. ಅದು ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಟ್ಟಲ್ಲಿ ಮನೆಯವರಿಂದ ದೊಡ್ಡವರಲ್ಲಿ ನಮಗೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಎಲ್ಲ ಇದೆ. ಸೊ ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಹರಿಸೋದು ಒಳ್ಳೆಯದು. ಇನ್ನು ಕರ್ಮ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಸಿಕ್ಕಿಲ್ಲ ಅಥವಾ ಕೆಲಸ ಇದ್ದರೂ ಸಂತೋಷ ಇಲ್ಲ, ಈ ಒಂದು ಯೋಗಗಳು ಕೂಡ ಧನುರಾಶಿಯವರಿಗಿದೆ. ಹಾಗಾಗಿ ಕೆಲಸ ಮಾಡ್ತಾ ಇರುವಂತಹ ಕಡೆಯಲ್ಲಿ ನಮ್ಮ ಕೆಳಗಿನವರಿಂದ ಅಥವಾ ನಮ್ಮ ಮೇಲಿನವರಿಂದ ಆಗಲಿ ಯಾಕಂದರೆ ಭದ್ರ ಮಹಾಯೋಗ ಬುಧ ತೋರಿಸ್ತಾ ಇರುವುದರಿಂದ ರಾಜಯೋಗ, ಒಳ್ಳೆ ರಾಜಯೋಗ ಇದೆ. ದೊಡ್ಡವರ ಸಪೋರ್ಟ್ ಇದ್ದರೂ ನಮ್ಮ ಜೊತೆಗೆ ಕೆಲಸ ಮಾಡುವಂತಹವರು ಅಥವಾ ನಮ್ಮ ಕೆಳಗಿನ ಕೆಲಸದವರಿಂದಾಗಿ ನಮಗೆ ಕೆಲವು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಹರಿಸಿ, ಪಾಪೇ ಕರ್ಮಗದೇದು ಕರ್ಮ ವಿಹತಿ ಎಂದು ಹೇಳುವ ಪ್ರಕಾರ ನಮಗೆ ಕರ್ಮಸ್ಥಾನದಲ್ಲಿ ರವಿ ಬಂದ ಕಾರಣ 15ನೇ ತಾರೀಕಿನವರೆಗೆ ಕೆಲಸದಲ್ಲಿ ಅನೇಕ ತಡೆ ಅಥವಾ ತೊಂದರೆ ಅಥವಾ ಬಿಟ್ಟುಬಿಡಬೇಕಪ್ಪ ಅನ್ನುವಂತಹ ಹೈ ಪ್ರೆಷರ್ ಇದೆಲ್ಲವೂ ಕೂಡ ಬರುವ ಸಾಧ್ಯತೆ ಇದೆ. ಬಂದರೂ ಕೂಡ ನೀವು ಅದರ ಬಗ್ಗೆ ಗಮನ ಹರಿಸಬೇಡಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಕೆಲಸವನ್ನು ಮಾಡಿಕೊಳ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಲಾಭದಲ್ಲಿ ಶುಕ್ರ, ಹಾಗಾದ್ರಿಂದ ಒಳ್ಳೆಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಸಂಪತ್ತು ಬರುತ್ತೆ, ಸಂಪತ್ತಿಗೆ ಏನು ಕಡಿಮೆ ಇಲ್ಲ. ಆದರೆ ಬಂದ ಸಂಪತ್ತು ಉಳಿಯುವುದು ಕಷ್ಟ ಇದೆ. ಆದ್ದರಿಂದ ಆ ಬಂದ ಸಂಪತ್ತನ್ನು ಉಳಿಸಿಕೊಳ್ಳುವುದರ ಕಡೆ ಅಥವಾ ಇರುವ ಕೆಲಸವನ್ನು ಉಳಿಸಿಕೊಳ್ಳುವುದರ ಕಡೆ ನಿಮ್ಮ ಮನಸ್ಸು ಇರಲಿ, ನಿಮ್ಮ ಫೋಕಸ್ ಅಂತಕ್ಕಂಥದ್ದು ಅಲ್ಲಿ ಹೆಚ್ಚಾಗಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಧನುರಾಶಿಯವರು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಿ ಅಂತ ಆದರೆ ಅವರ ಜೊತೆಗೂ ಕೂಡ ಗಲಾಟೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಕುಜ ಇಲ್ಲಿಲ್ಲದ ಗಲಾಟೆಯನ್ನು ತಂದಿಡ್ತಾನೆ. ಆದ್ದರಿಂದ ಅವನು ತಂದು ಕೊಡೋದು ತೊಂದರೆಯನ್ನು ಸೂಚನೆ ಮಾಡುವುದರಿಂದಾಗಿ ಆ ಸೂಚನೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರಾದಿಗಳನ್ನು ಮಾಡಿಕೊಳ್ಳುವಂತಹದ್ದು. ಹಾಗಾದರೆ ಏನು ಪರಿಹಾರ ಮಾಡಿಕೊಳ್ಳಬೇಕು? ಬರುವ ದುಡ್ಡನ್ನು ಉಳಿಸಿಕೊಳ್ಳಬೇಕು, ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಸಂತೋಷವಾಗಿರಬೇಕು, ಮಡದಿಯ ಜೊತೆಗೆ ಸಂತೋಷವಾಗಿರಬೇಕು, ಕೆಲಸವನ್ನು ಉಳಿಸಿಕೊಳ್ಳಬೇಕು. ಇಷ್ಟೆಲ್ಲ ನಾವು ಏನು ಮಾಡಿದ್ರೆ ಆಗುತ್ತೆ ಅನ್ನುವಂತಹ ಸಂದೇಹ ಇದ್ದರೆ ನೀವೆಲ್ಲ ಈ ಧನುರಾಶಿಯವರು ನವರಾತ್ರಿಯ ಸಂದರ್ಭಗಳಲ್ಲಿ ಪ್ರತಿ ದಿವಸ ಲಲಿತಾ ಸಹಸ್ರನಾಮವನ್ನು ಮತ್ತು ಲಕ್ಷ್ಮೀ ಹೃದಯದ ಪಾರಾಯಣವನ್ನು, ಲಕ್ಷ್ಮೀ ಶೋಭಾನೆಯನ್ನು ಪ್ರತಿನಿತ್ಯ ನಾವು ಜಪಿಸಿ ಆ ದೇವಿಯ ಪ್ರೀತಿಗಾಗಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ವಿಶಿಷ್ಟವಾದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇನ್ನು ಯಾರಿಗಾದರೂ ಅನಾರೋಗ್ಯ ಅಥವಾ ಬೇರೆ ಇನ್ಯಾರೋ ಏನೋ ಮಾಡಿಸಿದ್ದಾರೆ ಅನ್ನುವಂತಹ ಸಂದೇಹಗಳಿದ್ದರೆ ಅವರು ಬನಶಂಕರಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾ ಬನ್ನಿ. 5 ದೀಪವನ್ನು ಹಚ್ಚಿ ಖಂಡಿತವಾಗಿಯೂ ಕೂಡ ಅನೇಕ ಸಮಸ್ಯೆಗಳಿಂದ ದೂರವಾಗಿ ಸಂತೋಷವಾದ ಜೀವನವನ್ನು ತಾವು ನಡೆಸಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ.